ಸಿ.ಟಿ. ರವಿ ಅವರು ಹೇಳಿದ್ದಾರೆ ಎನ್ನಲಾದಂಥ ಆಕ್ಷೇಪಾರ್ಹ ಪದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕಿ ರೂಪಕಲಾ ಶಶಿಧರ್ ಕಿಡಿಕಾರಿದ್ದಾರೆ. ಇದರ ಬಗ್ಗೆ ಹೆಣ್ಣು ಮಕ್ಕಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅವರು ಮೆಂಟಲಿ ಕುಗ್ಗಿಬಿಡಬೇಕು, ಮಾನಸಿಕವಾಗಿ ಕುಗ್ಗಬೇಕು ಅವರು ಅಂತ ಹೇಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಸಂಸ್ಕಾರ ಇಲ್ಲದೆ ಇರತಕ್ಕಂಥವ್ರು ಇವರು ಜನಪ್ರತಿನಿಧಿಗಳ ಇವರೆಲ್ಲರೂ ಕೂಡ ಸದನದಲ್ಲಿ ಹೆಣ್ಣು ಮಕ್ಕಳನ್ನು ಅವಮಾನಿಸಿದ್ದು ತಪ್ಪು ಅಂತ ರೂಪಕಲಾ ಮಾತಾಡಿದ್ದಾರೆ. ಸಿ.ಟಿ. ರವಿ ಅಶ್ಲೀಲ ಪದ ಬಳಸಿ ನಿಲ್ಲಿಸಿರೋದು ನಿಜ ಅಂತ ಹೇಳಿ ಶಾಸಕಿ ಬಿಲ್ಕಿಸ್ ಬಾನು ಕೂಡ ಹೇಳಿದ್ದಾರೆ. ರಾಜ್ಯಾದ್ಯಂತ ಮಹಿಳೆಯರು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು. ಬಿಜೆಪಿ ಸಿ.ಟಿ. ರವಿ ಅವರನ್ನು ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಸಿ.ಟಿ. ರವಿ ವಜಾ ಆಗಬೇಕು ಅಂತೇಳಿ ಬಿಲ್ಕಿಸ್ ಬಾನು ಒತ್ತಾಯ ಮಾಡಿದ್ದಾರೆ. ಇನ್ನು ಇನ್ನೊಂದು ಕಡೆ ಕಾಂಗ್ರೆಸ್ MLC ಉಮಾಶ್ರೀ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಥರ ಮಾತನಾಡೋ ತಪ್ಪು ಅಂತ ಅವರು ಕೂಡ ಹೇಳಿದ್ದಾರೆ. ಅವ್ರಿಗೂ ಕೂಡ ಕಾಂಗ್ರೆಸ್ ಅವರು ವಿರೋಧಿ ಅಂತ ಹೇಳಿದ್ರು. ನಾವು ಕೂಡ ಕಾಂಗ್ರೆಸ್, ನೀವು BJP ಅವರು ವಿರೋಧಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವು. ನಾವು ಧಿಕ್ಕಾರನ ಹಾಕ್ತಾ ಇದ್ವಿ. ಇದೇ ಥರ ಎಲ್ಲ ಟೈಪ್ ಅವರು ರಾಹುಲ್ ಗಾಂಧಿಗೆ ಭಾಳ ಕೆಟ್ಟದಾಗಿ ಅವ್ರು ಬೈದರು, ಈ ಕಡೆಯಿಂದ ನಮ್ಮ ಪಕ್ಷದಿಂದನೂ ಬೈದರು. ಇದೆಲ್ಲ ಆಗೋದ್ರಲ್ಲಿ ಗದ್ದಲ ಉಂಟಾಗ ಹೌಸ್ ಅಡ್ಜನ್ ಆಯಿತು. ಅಷ್ಟರೊಳಗೆ ನಮ್ಮ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಾಗಿದ್ದ ಸಿ.ಟಿ. ರವಿ ಅವರು ಈ ತರಹದ ಒಂದು ಪ್ಲಕ್ಕಾರ್ಡ್ ಇಟ್ಕೊಂಡು ಇಂಗ್ಲೀಷ್ ಪದಗಳನ್ನು ಉಪಯೋಗಿಸ್ಕೊಂಡು ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಆದರು. ನಾನು ಅವ್ರು ಎದುರಾಟ ನಿಂತಿದ್ದೆ. ನನಗೆ ಶಾಕಾಗಿ ಯಾರು ಹೇಳ್ತಾ ಇದ್ದಾರೆ ಅಂತಲೂ ಕೂಡ ನಾನು ಕೇಳಿಸ್ಕೊಂಡೆ. ಅದು ಆಮೇಲೆ ಅಷ್ಟರೊಳಗೆ ನಾನು ಮತ್ತೆ ಸ್ವಲ್ಪ ಹತ್ತಿರ ಹೋದೆ. ನಮ್ಮನ್ನ ಮುಂದೆ ನಮಗೆ ಮಾತಾಡೋಕೆ ಅವಕಾಶ ಕೊಡ್ತೀವಿ ಅಂತ ಚೆನ್ನಾಗಿತ್ತು. ನಂತರ ಮತ್ತೆ ಸಭಾಪತಿಗಳು ಬಂದಾಗ BJP ಅವರು ಕೂಡ ಬಂದು ಪರ್ಯಾಯವಾಗಿ ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಆ ನಂತರದಲ್ಲಿ ಮತ್ತೆ ಸಭಾಪತಿಗಳು ಅಡ್ಜನ್ ಮಾಡಿ ಹೋದ ನಂತರದಲ್ಲಿ ಒಂದು 10 ನಿಮಿಷದ ಮುಂದೆ ಹಾಕಿ ಹೋದ ನಂತರದಲ್ಲಿ ನಾವುಗಳು ಕೆಲವರು, ನಾನು ಮತ್ತೆ ನಮ್ಮ ತಿಮ್ಮಾಪುರವರು ನಮ್ಮ ಬಾಗಲಕೋಟೆ ಜಿಲ್ಲೆದ ಏನೋ ಮಾತಾಡ್ತಿದ್ವಿ, ಬೇರೆಯವರು ಬೇರೆ ಏನೋ ಮಾತಾಡ್ತಿದ್ರು. ಇವ್ರದ್ದು ಸಂಘರ್ಷ ಕಂಟಿನ್ಯೂ ಆಗಿದೆ. ಅಲ್ಲಿ ಕಂಟಿನ್ಯೂ ಆದಾಗ ಏನಾಗಿದೆ, ನಮ್ಮ ಕೆಲವು ಸದಸ್ಯರುಗಳು ಅದನ್ನು ನೋಡಿದ್ದಾರೆ ಮತ್ತು ಕೇಳಿದ್ದಾರೆ ಅವರ ಮಾತುಗಳನ್ನು. ಸೊ ಇವರೇನಂದಿದ್ದಾರೆ, ಸಿ.ಟಿ. ರವಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂತ, ಏನೋ ಡ್ರಗ್ ಅಡಿಕ್ಟ್ ಅವರು ಅಂತ ಹೇಳ್ಬಿಟ್ಟು. ಡ್ರಗ್ ಅಡಿಕ್ಟ್ ಅಂತ ಅನ್ನೋ ಪ್ರಶ್ನೆ ಬಂದ ತಕ್ಷಣ ಅವರಿಗೆ ಸಹಜವಾಗಿ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳಲ್ಲ ಯಾರು ಕೂಡ ಪಕ್ಷದಲ್ಲಿ. ಸೊ ಹಾಗಾಗಿ ಆ ಅಭಿಮಾನದ ಮೇಲೆ ನೀವು ಹಾಗನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದವರು ಸಿ.ಟಿ. ರವಿ ಅವರು, ನಿಮ್ಮನ್ನು ಕೊಲೆಗಾರ ಅನ್ಬೋದಲ್ಲ, ನೀವು ಕೊಲೆಗಾರ ಅಂತ ಈಕೆ ಅಂದಿದ್ದಾಳೆ. ಕೊಲೆಗಾರ ಅನ್ನೋ ಪದವನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಆ ಪದವನ್ನು ಬಳಸಿರ್ತೇವೆ, ಆದರೆ ಅದು ಸಂವಿಧಾನಕ್ಕೆ ಅಲ್ಲ. ಆದರೆ ಇನ್ ರಿಟರ್ನ್ ರಾಹುಲ್ ಗಾಂಧಿ, ಸಿ.ಟಿ. ರವಿ ಅವರು ನೀವು ಯಾರ ಪ್ರಾಸ್ಟಿಟ್ಯೂಟ್ ಅಂತ ಸುಮಾರು ಒಂದು 10 ಸಲ ಅಂದಿದ್ದಾರೆ. ಸೊ ಹಾಗಾಗಿ ಅವರನ್ನು ಪದಚ್ಯುತಿಗೊಳಿಸಬೇಕು.